ಬಿಗ್ ಬಾಸ್ ಸೀಸನ್ 11 ಯಾವಾಗ ಪ್ರಾರಂಭ ಆಗುತ್ತೆ ಅಂತ ತುಂಬಾ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ನಿಮ್ಮ ಮೆಗಾ ಸುದ್ದಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನ ಕೊಟ್ಟಿತ್ತು. ಅಕ್ಟೋಬರ್ ಮೊದಲ ವಾರದಲ್ಲಿ ಅಥವಾ ಸೆಪ್ಟೆಂಬರ್ನ ಕೊನೆಯ ವಾರದಲ್ಲಿ ಬಿಗ್ ಬಾಸ್ ಸೀಸನ್ 11 ಪ್ರಾರಂಭ ಆಗತ್ತೆ ಅಂತ. ಫೈನಲಿ ಇದೀಗ ಅಧಿಕೃತವಾಗಿ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ನ ಪ್ರೋಮೋ ರಿಲೀಸ್ ಆಗಿದೆ. ಹಾಗಿದ್ರೆ ಆ ಪ್ರೋಮೋ ಏನ್ ಹೇಳ್ತಾ ಇದೆ, ಪ್ರೋಮೋದಲ್ಲಿ ಏನೇನಿದೆ, ಜೊತೆಗೆ ಯಾವಾಗಿಂದ ಪ್ರಾರಂಭ ಆಗ್ತಾ ಇದೆ, ಹಾಗೇನೆ ಫೈನಲ್ ಆಗಿ ಬಿಗ್ ಬಾಸ್ ಮನೆಗೆ ಬರುವುದಕ್ಕೆ ಯಾರೆಲ್ಲ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ, ಯಾರೆಲ್ಲ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11ಕ್ಕೆ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ವಿಡಿಯೋವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಿಗ್ ಬಾಸ್ನ ಕ್ಷಣ ಕ್ಷಣದ ಪ್ರತಿದಿನದ ಅಪ್ಡೇಟ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ. ಎಸ್, ಬಿಗ್ ಬಾಸ್ ಸೀಸನ್ 11 ಈ ಬಾರಿ ಸಿಕ್ಕಾಪಟ್ಟೆ ಕಿಕ್ ಕೊಡೋದಂತೂ ಪಕ್ಕ. ಯಾಕಂದರೆ ಬಿಗ್ ಬಾಸ್ ಸೀಸನ್ 11ರ ಪ್ರೋಮೋ ಈ ಕಲರ್ಸ್ ಕನ್ನಡದ ಚಾನಲ್ನಲ್ಲಿ ಮತ್ತು ಕಲರ್ಸ್ ಕನ್ನಡ ಪೇಜ್ನಲ್ಲೇ ಅಧಿಕೃತವಾಗಿ ಲಾಂಚ್ ಆಗಿಬಿಡ್ತು. ಈ ಪ್ರೋಮೋ ಹಲವು ವಿಚಾರಗಳನ್ನು ಹೇಳ್ತಾ ಇದೆ, ಆದರೆ ಸೂಕ್ಷ್ಮವಾಗಿ ಗಮನಿಸಬೇಕಷ್ಟೇನೆ. ರಿಲೀಸ್ ಆಗಿರುವ ಈ ಪ್ರೋಮೋದಲ್ಲಿ ಅಂಥದ್ದೇನಿದೆ, ಏನೇನು ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ, ಯಾವೆಲ್ಲ ಹಿಂಟನ್ನು ಕೊಟ್ಟಿದ್ದಾರೆ ಅನ್ನೋದೇನಾದರೂ ನಿಮ್ಮ ಪ್ರಶ್ನೆ ಆಗಿದ್ರೆ ನಾನು ಹೇಳಿದ ಮೇಲೆ ಒಮ್ಮೆ ಚೆಕ್ ಮಾಡಿ. ಖಂಡಿತವಾಗಿಯೂ ಈ ಪ್ರೋಮೋದಲ್ಲಿ ಸಾಕಷ್ಟು ಸುಳಿವನ್ನು ಕೊಡಲಾಗಿದೆ. ಎಸ್, ಬಿಗ್ ಬಾಸ್ ಸೀಸನ್ 11ರ ಪ್ರೋಮೋ ರಿಲೀಸ್ ಆಗ್ತಾ ಇದ್ದ ಹಾಗೇನೆ ಈ ಬಾರಿ ಅಂತೂ ಸಿಕ್ಕಾಪಟ್ಟೆ ಮಜಾ ಇರುತ್ತೆ, ಜೊತೆಗೆ ಕಾಂಟ್ರವರ್ಸಿ ಇರುತ್ತೆ, ಜಗಳ ಇರುತ್ತೆ ಅನ್ನೋದು ಕನ್ಫರ್ಮ್ ಆಯಿತು. ಸೀಸನ್ 10 ಹಂಗಿತ್ತು, ಜೊತೆಗೆ ಸೀಸನ್ 10 ಹಂಗಿದ್ದಕ್ಕೇನೆ ಹಿಟ್ಟು ಆಯಿತು. ಸೊ ಹಾಗಾಗಿ ಈ ಬಾರಿ ದುಪ್ಪಟ್ಟು ಮನೋರಂಜನೆಯನ್ನ, ದುಪ್ಪಟ್ಟು ತಲೆಬಿಸಿಯನ್ನ ವೀಕ್ಷಕರಿಗೆ ತಂದು ಕೊಡೋದಕ್ಕೆ ಪ್ರೋಮೋ ರಿಲೀಸ್ ಮಾಡಲಾಗಿದೆ. ಎಸ್, ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಮೊದಲ ಪ್ರೋಮೋ ಬಿಡುಗಡೆಯಾಗಿದ್ದು ಬೆಂಕಿ ಮತ್ತು ನೀರಿನ ಸಮ್ಮಿಲನದಂತೆ ಕಾಣುವ ಕಣ್ಣಿನ ಲೋಗೋ ಕುತೂಹಲವನ್ನ ಮೂಡಿಸಿದೆ. ಹೌದು, ಬಹುನಿರೀಕ್ಷಿತ ಕನ್ನಡ ಕಿರುತೆರೆಯ ಬಹುದೊಡ್ಡ ಶೋ ಬಿಗ್ ಬಾಸ್ ಕನ್ನಡ 11ನೇ ಸೀಸನ್ನ ಮೊದಲ ಪ್ರೋಮೋ ರಿಲೀಸ್ ಆಗಿದೆ. ಕಣ್ಣಿನ ಲೋಗೋ ಇರುವ ಮೊದಲ ಪ್ರೋಮೋದಲ್ಲಿ ಬೆಂಕಿ, ಬಿರುಗಾಳಿ, ಮಿಂಚು, ಗುಡುಗಿನ ಸದ್ದು ಜೋರಾಗೇ ಇದೆ. ಕಣ್ಣಿನ ಲೋಗೋ ಆಕರ್ಷಕವಾಗಿ ಮೂಡಿ ಬಂದಿದೆ. ಬೆಂಕಿ ಮತ್ತು ನೀರಿನ ಸಮ್ಮಿಲನವಾಗಿ ಬಿಗ್ ಬಾಸ್ ಕಣ್ಣು ಕಾಣ್ತಾ ಇದ್ದು, ಬೆಂಕಿ ನೀರು ಸಮ್ಮಿಲನವಾದಾಗ ಗುಡುಗು ಮಿಂಚಿನ ಸದ್ದಿನ ಜೊತೆಗೆ ಬೆಂಕಿನ ಕಿಡಿಗಳು ಹಾರುವುದು ಕಾಣಿಸ್ತಾ ಇದೆ. ಹೀಗಾಗಿ ಹಿಂದಿನ ಎಲ್ಲ ಸೀಸನ್ಗಳಿಂದ ಈ ಬಾರಿ ಭಾರಿ ದೊಡ್ಡ ಮಟ್ಟದಲ್ಲಿ ಶೋ ನಡಿಬೇಕು ಅನ್ನುವಂಥದ್ದನ್ನು ನಿರ್ಧರಿಸಿದಂಗೆ ಕಾಣಿಸ್ತಾ ಇದೆ. ಅದಕ್ಕಾಗಿ ಆ ಹಿಂದಿನ ಸೀಸನ್ಗಳಿಗೆಯೇ ಟಕ್ಕರ್ ಕೊಡುವಂತೆಯೇ ಈ ಸೀಸನ್ ಅಂತೂ ಖಂಡಿತವಾಗಿ ಮೂಡಿ ಬರೋದ್ರಲ್ಲಿ ಎರಡು ಅನುಮಾನ ಇಲ್ಲ. ಆ ಕಾರಣಕ್ಕಾಗಿಯೇ ಬಿಗ್ ಬಾಸ್ ಸೀಸನ್ 11ರ ಲೋಗೋದಲ್ಲಿಯೇ ಇಷ್ಟೆಲ್ಲವನ್ನ ಹೇಳಲಾಗಿದೆ. ಇನ್ನು ನಿರೂಪಕರು ಯಾರು ಅನ್ನುವಂಥ ಪ್ರಶ್ನೆ, ಕಿಚ್ಚ ಸುದೀಪೇ ಅನ್ನೋದು ಗೊತ್ತಿದ್ರೂ ಕೂಡ ಅಯ್ಯೋ ಕೊನೆ ಮೂಮೆಂಟಲ್ಲಿ ಏನಾದರೂ ಬದಲಾಗ್ಬಿಡುತ್ತಾ ಅನ್ನೋದಿತ್ತು. ಆದರೆ ಇಲ್ಲಿ ಅದಕ್ಕೂ ಕೂಡ ಸುಳಿವನ್ನು ಕೊಟ್ಟಿದ್ದಾರೆ. ಕಿಚ್ಚ ಸುದೀಪ್ ಅವರೇ ಈ ಬಾರಿ ಕೂಡ ನಿರೂಪಣೆ ಮಾಡ್ತಿದ್ದಾರೆ, ಇದು ಪಕ್ಕ. ಯಾಕಂದರೆ ಪ್ರೋಮೋ ರಿಲೀಸ್ ಮಾಡುವಾಗ ಕಿಚ್ಚ ಸುದೀಪ್ ಎಂಬ ಹ್ಯಾಶ್ಟ್ಯಾಗ್ ಅನ್ನು ಬಳಸಲಾಗಿದೆ. ಈ ಮೂಲಕ ಶೋ ನಡೆಸುವವರು ಕಿಚ್ಚನೇ ಈ ಬಾರಿ ಕಾರ್ಯಕ್ರಮ ನಡೆಸಿಕೊಡಬಲ್ಲ ನಿರೂಪಕ ಅನ್ನುವಂಥ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಿದ್ರೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ಯಾರೆಲ್ಲ ಬರ್ತಾರೆ ಅನ್ನೋದನ್ನು ನೋಡೋದಾದ್ರೆ ಈ ವಿಚಾರಕ್ಕೂ ಕೂಡ ಸಿಕ್ಕಾಬಟ್ಟೆ ಚರ್ಚೆಗಳಾಗಿತ್ತು. ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಅವ್ರು ಬರಬೇಕು ಅನ್ನೋದರ ಚರ್ಚೆಗಳ ನಡುವೆ ಫೈನಲಿ ಒಂದಷ್ಟು ಮಂದಿ ಬಿಗ್ ಬಾಸ್ಗೆ ಹೋಗೋದಕ್ಕೆ ಕಾತರರಾಗಿದ್ದಾರೆ. ಇವ್ರು ಈಗ ಸದ್ಯಕ್ಕೆ ಎಲ್ಲೂ ಕಾಣಿಸ್ಕೊಳ್ತಾನೂ ಇಲ್ಲ. ಸೊ ಇವ್ರು ಆಲ್ರೆಡಿ ಶಾಪಿಂಗು ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಮುನ್ನುಗ್ತಾ ಇದ್ದಾರೆ. ಕೆಲವ್ರಿಗೆ ಮಾತ್ರ ನೀವು ಬಿಗ್ ಬಾಸ್ ಸೀಸನ್ 11ಕ್ಕೆ ಹಿಂದಿನ ದಿನ ಬರೋವರೆಗೂ ನೀವು ಆಕ್ಟಿವ್ ಆಗೇ ಇರಬೇಕು, ಇಲ್ಲ ಅಂತಂದ್ರೆ ಜನರಿಗೆ ಡೌಟ್ ಬರುತ್ತೆ ಅಂತ ಹೇಳಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅವರುಗಳು ಆಕ್ಟಿವ್ ಆಗಿದ್ದಾರೆ. ಮತ್ತು ಕೆಲವರಿಗೆ ನಾವು ಹೇಳ್ತೀವಿ, ನಿಮಗೆ ಕನ್ಫರ್ಮ್ ಮಾಡ್ತೀವಿ, ಆಗ ನೀವು ಬರಬೇಕಾಗತ್ತೆ ಅಂತ ಹೇಳಿರೋದ್ರಿಂದ, ಅಡ್ಡಗೋಡೆ ಮೇಲೆ ದೀಪ ಇಟ್ಟಿರೋ ಹಾಗೆ ಹೇಳಿರೋದ್ರಿಂದ ಕೆಲವರು ಇದನ್ನು ಜಗಜ್ಜಾಹೀರ್ ಮಾಡ್ಕೊಳ್ಳೋದು ಬೇಡ, ಆಮೇಲೆ ಶೇಪ್ ಔಟ್ ಆಗುತ್ತೆ ಅಂತ ಸೈಲೆಂಟ್ ಆಗಿದ್ದಾರೆ. ಬಟ್ ಅವರಿಗೆ ಬಿಗ್ ಬಾಸ್ ಮನೆ ಒಳಗೆ ಬರುವ ಹಿಂದಿನ ದಿನ ಅಂತೂ ಪಕ್ಕಾ ಕಾಲ್ ಹೋಗುತ್ತೆ. ಸೊ ಹಾಗಿದ್ರೆ ಯಾರ್ಯಾರು ಬರ್ತಾ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಗಿಚ್ಚಿ ಗಿಲಿಗಿಲಿ, ರಾಜಾ ರಾಣಿ ಈ ಶೋಗಳು ಸದ್ಯಕ್ಕೆ ಮುಗಿತಾ ಇದೆ. ಸೊ ಹಾಗಾಗಿ ಇದರಲ್ಲಿರುವಂಥ ಕೆಲವೊಂದಷ್ಟು ಕಲಾವಿದರು ಕೂಡ ಬರ್ತಾ ಇದ್ದಾರೆ. ಸಂಭಾವ್ಯರ ಪಟ್ಟಿಯಲ್ಲಿ ಈ ಬಾರಿ ಬರೋದಕ್ಕೆ ರೆಡಿ ಆಗಿರೋರು ಗಿಚ್ಚಿ ಗಿಲಿಗಿಲಿ ಖ್ಯಾತಿಯ ರಾಘವೇಂದ್ರ ಅಲಿಯಾಸ್ ರಾಗಿಣಿ. ಇವರಂತೂ ಪಕ್ಕ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಇರ್ತಾರೆ ಅನ್ನೋದನ್ನ ಹೇಳಲಾಗ್ತದೆ. ಶುರುವಾದ ಮೊದಲ ದಿನದಿಂದಲೂ ಈ ಹೆಸರು ಚರ್ಚೆಯಲ್ಲಿ ಇದೆ. ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಗುರುತಿಸಿಕೊಂಡಿರುವ ಮತ್ತು ಅನೇಕ ಸಿನಿಮಾ ಮತ್ತು ಸೀರಿಯಲ್ ಎರಡನ್ನೂ ಮಾಡಿರುವ ನಟಿ ಅಶ್ವಿನಿ
ಗೌಡ ಇವರು ಕೂಡ ಈ ಬಾರಿ ಬಿಗ್ ಬಾಸ್ ಸೀಸನ್ 11ಕ್ಕೆ ಬರ್ತಾ ಇದ್ದಾರೆ. ಇನ್ನು ನಟ ಪಂಕಜ್ ನಾರಾಯಣ್, ಎಸ್ ನಾರಾಯಣ್ ಅವರ ಪುತ್ರ, ಈಗ ಯಾವುದೇ ಸಿನಿಮಾಗಳನ್ನ ಮಾಡ್ತಾ ಇಲ್ಲ, ಸದ್ಯಕ್ಕೆ ಮನೇಲೇ ಇದ್ದಾರೆ. ಇವರಿಗೂ ನೇಮು ಬೇಕಾಗಿದೆ, ಒಂದು ಓಪನಿಂಗ್ ಬೇಕಾಗಿದೆ. ಸೊ ಹಾಗಾಗಿ ಪಂಕಜ್ ಅವರನ್ನ ಕರೆಸಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಗೀತಾ ಸೀರಿಯಲ್ ನಟಿ ಶರ್ಮಿತಾ ಗೌಡ ಸಿಕ್ಕಾಬೊಟ್ಟೆ ಹಾಟ್ ಆಗ್ಬಿಟ್ಟಿದ್ದಾರೆ. ಪಡ್ಡೆ ಹುಡುಗರ ಮನಸ್ಸು ಕದೀತಾ ಇದ್ದಾರೆ. ಗೀತಾ ಆದ್ಮೇಲೆ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಟ್ರಿಪ್ಪು ಅಂತ ಜಾಲಿ ಆಗಿ ಇದ್ದಾರೆ, ಬಿಕಿನಿ ಬಟ್ಟೆ ಹಾಕೊಂಡು ಪೋಸ್ ಕೊಡ್ತಾ ಇದ್ದಾರೆ. ಹಾಗಾಗಿ ಇಂಥವ್ರು ಬೇಕೇ ಬೇಕು ಅಂತ ಶರ್ಮಿತಾ ಗೌಡಗೂ ಕೂಡ ಆಫರ್ ಹೋಗಿದೆ. ಇನ್ನು ನಟಿ ಮೋಕ್ಷಿತಾ ಪೈ, ಪಾರು ಸೀರಿಯಲ್ ಆದ್ಮೇಲೆ ಮೋಕ್ಷಿತಾ ಕೂಡ ಯಾವುದೇ ಆಫರ್ಗಳನ್ನ ಪಡ್ಕೊಂಡಿಲ್ಲ. ಆ ಕಾರಣಕ್ಕಾಗಿ ನಟಿ ಮೋಕ್ಷಿತಾ ಗ್ಲಾಮರಸ್ ಆಗು ಕೂಡ ವರ್ಕ್ ಆಗ್ತಾರೆ ಅನ್ನುವಂಥ ಕಾರಣಕ್ಕೆ ಮೋಕ್ಷಿತಾ ಪೈನನ್ನ ಕರೆಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡಿರುವಂತ ವರ್ಷಾ ಕಾವೇರಿ, ವರ್ಷ ಬ್ರೇಕಪ್ ಅದು ಇದು ಅಂತ ಹೇಳಿ ಸಿಕ್ಕಾಪಟ್ಟೆ ಫೇಮಸ್ ಆದ್ರು. ಈಗ 1 ಮಿಲಿಯನ್ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ನಲ್ಲಿ ಇದ್ದಾರೆ. ಅವ್ರ ಕತೆ ತುಂಬಾ ಇದೆ. ಸೊ ಅದನ್ನ ಜನ ನೋಡೋದಕ್ಕೆ ಬಯಸ್ತಾ ಇದ್ದಾರೆ. ಹೇಗಿದ್ರು ಅವರ ಹುಡುಗ ಅಂತ ಅನ್ಸ್ಕೊಂಡಿದ್ದಂತ ವರುಣ್ಗೆ ಇದರಲ್ಲೇನೆ ಸೀರಿಯಲ್ಗೆ ಅವಕಾಶ ಕೊಡಲಾಗಿತ್ತು. ಸೊ ಇವರಿಗೆ ಬಿಗ್ ಬಾಸ್ ಅಲ್ಲಿ ಅವಕಾಶ ಕೊಡ್ತಾರೆ. ಇನ್ನು ನಟ ಗೌತಮಿ ಜಾಧವ್, ಸತ್ಯ ಸೀರಿಯಲ್ ಮುಗಿದ ಮೇಲೆ ಗೌತಮಿ ಜಾಧವ್ಗೆ ಬಿಗ್ ಬಾಸ್ ಇಂದ ಆಫರ್ ಹೋಗಿದೆ, ನೀವು ಇಲ್ಲಿಗೆ ಬರಲೇಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಗೌತಮಿ. ಇನ್ನು ಸುಕೃತ ನಾಗ್, ಬಹು ದಿನಗಳ ಹಿಂದೆ ಸುಕೃತ ನಾಗಿಗೆ ಆಫರ್ ಹೋಗಿತ್ತು. ಆ ಸೀರಿಯಲ್ನ ಅರ್ಧಕ್ಕೆ ಬಿಟ್ಟು ಹೋಗಿದ್ರು. ಈಗ ಅಗ್ನಿಸಾಕ್ಷಿ ಆದ್ಮೇಲೆ ಕಲರ್ಸ್ ಅಲ್ಲಿ ಯಾವುದನ್ನು ಒಪ್ಕೊಂಡಿರ್ಲಿಲ್ಲ ಪ್ರಾಜೆಕ್ಟು. ಸುಕೃತ ನಾಗ್ ಹೋಗ್ತಾರೆ ಅಂತ ಚರ್ಚೆ. ನಟ ಚೇತನ್ ಚಂದ್ರ ಮತ್ತು ಗಿಚ್ಚಿಗಿಲಿಗಿಲಿಯ ಚಂದ್ರಪ್ರಭಾ ಮತ್ತು ನಟ ತ್ರಿವಿಕ್ರಮ್ ಮತ್ತೆ ನಟ ವರುಣ್ ಆರಾಧ್ಯ, ವರ್ಷನ ಹಳೆ ಬಾಯ್ ಫ್ರೆಂಡ್. ನಟ ತರುಣ್ ಚಂದ್ರ, ಕೆಂಡಸಂಪಿಗೆ ನಟ ಆಕಾಶ್, ನಟಿ ಅಮಿತಾ ಸದಾಶಿವ, ನಟಿ ತನ್ವಿ ಬಾಲ್ರಾಜ್, ಗಾಯಕಿ ಆಶಾ ಭಟ್, ಶನಿ ಸೀರಿಯಲ್ನಲ್ಲಿ ಫೇಮಸ್ ಆಗಿದ್ದ ನಟ ಸುನಿಲ್ ಸೇರಿ ಹಲವರು ಸೋಷಿಯಲ್ ಮೀಡಿಯಾದಲ್ಲಿ ಇವರೆಲ್ಲ ಪಕ್ಕ ಬಂದೇ ಬರ್ತಾರೆ ಅಂತ ಓಡಾಡ್ತಾ ಇದೆ. ಇನ್ನು ಬಿಗ್ ಬಾಸ್ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದೇನಾದ್ರೂ ನಿಮ್ಮ ಪ್ರಶ್ನೆ ಆಗಿದ್ರೆ ಅದಕ್ಕೂ ಕೂಡ ಉತ್ತರ ಇದೆ. ಗಿಚ್ಚಿಗಿಲಿಗಿಲಿ ರಾಜಾರಾಣಿ ಶೋ ಮುಗಿತಾ ಇದೆ. ಅನುಬಂಧ ಅವಾರ್ಡ್ ಶೂಟಿಂಗ್ ನಡೀತಾ ಇದೆ. ಇದೇ ಸೆಪ್ಟೆಂಬರ್ 28-29ಕ್ಕೆ ಆ ಅವಾರ್ಡನ್ನು ಟೆಲಿಕಾಸ್ಟ್ ಮಾಡ್ತಾರೆ. ಅದು ಮುಗಿದ್ಮೇಲೆ ಬಿಗ್ ಬಾಸ್ ಬರುತ್ತೆ. ಸೆಪ್ಟೆಂಬರ್ ಕೊನೆಯ ವಾರ ಅಂತ ಹೇಳ್ತಿದ್ರು, 28-29ಕ್ಕೆ ಅನುಬಂಧ ಅವಾರ್ಡ್ ಬರುತ್ತೆ. ಸೊ ಹಾಗಾಗಿ ಅಕ್ಟೋಬರ್ ಮೊದಲ ವಾರದಲ್ಲಿ ಬಿಗ್ ಬಾಸ್ ನಿಮ್ಮ ಮನೆಗೆ ಬಂದು ತಲುಪಲಿದೆ. ಮಾಹಿತಿ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ.